ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಇದು ಗಿಣ್ಣು ಹಸು ಕರು ಹಾಕಿದಾಗ ಫಸ್ಟ್ ಹಾಲು ಕರು ಕೊಟ್ಟು ನೆಕ್ಸ್ಟ್ ಹಾಲಲ್ಲಿ ಸ್ವೀಟ್ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಗಿಣ್ಣು. ಇಲ್ಲಿ ನಾನು 3/4 ಲೀಟ್ರಷ್ಟು ಹಸಿ ಹಾಲು ತಗೊಂಡಿದ್ದೀನಿ. 3/4 ಲೀಟ್ರ್ ಹಸಿ ಹಾಲಿಗೆ 1 ಲೋಟ ಗೀ ಬಾಲ್ ತಗೊಳ್ಳಿ. ತುಂಬ ಹಾಕೊಳ್ಳೋಕೆ ಹೋಗಬೇಡಿ, ಗಟ್ಟಿ ಆಗುತ್ತೆ. ಇವಾಗ ಇದಕ್ಕೆ ನಾನು 2 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲನ ಸಣ್ಣಕ್ಕೆ ಪುಡಿ ಮಾಡಿ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿದೆ ಅಂದಾದಮೇಲೆ ನಾವು ಹಾಲನ್ನ ಸೋಸ್ಕೊಳ್ಳೋಣ. ಲಾಸ್ಟಲ್ಲಿ ಬೆಲ್ಲ ಉಳಿದಿರುತ್ತೆ ಸ್ವಲ್ಪ, ಸೊ ಅದಕ್ಕೆ ನಾವು ಹಾಲನ್ನ ಸೋಸಿಟ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಲಾಸ್ಟಲ್ಲಿ ಏನು ಸಣ್ಣ ಸಣ್ಣ ಪೀಸು ಬೆಲ್ಲ ಉಳಿದಿದೆ ಅದನ್ನು ನಾವು ಎತ್ತಿಟ್ಕೊಳ್ಳೋಣ. ಈಗ ಹಾಲಿಗೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ, ಹಾಗೆ ಅದರೊಳಗಡೆ ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ನಾವು ಕಾಯಕ್ಕಿಡೋಣ 1-2 ನಿಮಿಷ. ಕಾಯ್ದಾದಮೇಲೆ ನಾವು ಏನು ಮಾಡಿಟ್ಕೊಂಡಿದ್ವಿ ಹಾಲು, ಅದನ್ನು ಇಟ್ಟು ನಾವು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು 2 ವಿಷಲ್ ಹೊಡೆಸ್ಕೊಳ್ಳೋಣ. ನಮ್ಮ ಕಡೆ ಹಸು ಕರು ಹಾಕಿದಾಗ ಫಸ್ಟ್ ಹಾಲು ಕರು ಕೊಟ್ಟು ನೆಕ್ಸ್ಟ್ ಹಾಲನ್ನ ನಾವು ಈ ಥರ ಸ್ವೀಟ್ ಮಾಡೋದಕ್ಕೆ ಗಿಣ್ಣಿಗೆ ಯೂಸ್ ಮಾಡ್ಕೊಳ್ತೀವಿ ಹಾಲನ್ನ. ಬೇರೆ ಕಡೆ ಪೊಂಗಲಿಗೆ ಯೂಸ್ ಮಾಡ್ತಾರೆ ಹಾಲು, ಬಟ್ ನಾವು ಗಿಣ್ಣು ಅಂತ ನಾವು ಮಾಡ್ಕೊಳ್ತೀವಿ. ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗೆ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಗಿಣ್ಣು. ತಿನ್ನೋಕ್ಕಷ್ಟೇ ಚೆನ್ನಾಗಿರುತ್ತೆ. 2 ವಿಷಲ್ ಆಗಿದೆ. ವಿಷಲ್ ಎಲ್ಲ ಹೋಗಿ ಕ್ಯಾಪ್ ತಣ್ಣಗಾದಾದ್ಮೇಲೆ ನಾವು ಕ್ಯಾಪ್ ಓಪನ್ ಮಾಡೋಣ. ಸೊ ನೋಡ್ಬೋದು, ಇದು ಬಟ್ ಬಿಸಿಲಿ ತಿನ್ನೋಕ್ಕಾಗೋದಿಲ್ಲ. ನಾವು ನೈಟ್ ತಿನ್ನಬೇಕು ಅಂದರೆ ಮಾರ್ನಿಂಗ್ ಮಾಡಿಟ್ಕೋಬೇಕು, ಇಲ್ಲ ಬೆಳಗ್ಗೆ ಟಿಫನಿಗೆ ಅಂತ ಅನ್ನೋದಾದರೆ ನೈಟ್ ಮಾಡಿಟ್ಕೊಂಡು ತಿನ್ನಬೇಕು. ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಿಸಿಲು ತಿನ್ನೋದಕ್ಕಿಂತ ತಣ್ಣಗಿದ್ದಾಗಲೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಯಾವುದೇ ರೀತಿ ಕೈಗೆ ಅಂಟ್ಕೊಳ್ಳೋದಿಲ್ಲ. ಆರಾದಮೇಲೆ ನಾವು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನಾವು ಕಟ್ ಮಾಡ್ಕೋಬೋದು ಇದನ್ನು. ಈಗ ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ, ನಾನು ಬೆಳಗ್ಗೆ ಮಾಡಿಟ್ಕೊಂಡಿದ್ದೆ, ನೈಟಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ನಿಮ್ಮ ಸೈಡಲ್ಲೂ ಹಸು ಕರು ಹಾಕಿದಾಗ ನೆಕ್ಸ್ಟ್ ಹಾಲಲ್ಲಿ ನೀವು ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ವೀಟು. ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.